ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಕನ್ನಡ ಚಿತ್ರರಂಗಕ್ಕೆ ಮತ್ತೊಬ್ಬ ಮಾಸ್ ಹೀರೋ ಎಂಟ್ರಿ ಕೊಟ್ಟಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಸೋದರಳಿಯ ಸಂಜಿತ್ ಸಂಜೀವ್. ಇವರ ಮೊದಲ ಸಿನಿಮಾ ಮ್ಯಾಂಗೋ ಪಚ್ಚ ಮೈಸೂರಿನಲ್ಲಿ ಭರ್ಜರಿ ಸದ್ದು ಮಾಡುತ್ತಿದೆ. 2000ನೇ ಇಸ್ವಿಯ ಮೈಸೂರು ಬಯಸಿ ರಾಜ ತಂದೆ ಈ ಕತೆ ಸಾಗುತ್ತೆ. ಅಷ್ಟಕ್ಕೂ ಈ ಪಂಚಾಯತ್ಯಾರು ಸುದೀಪ್ ಅವರನ್ನು ಸಂಚಿತ್ ಈ ಸಿನಿಮಾದಲ್ಲಿ ಗೆದ್ದಿದ್ದಾರಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ರಿವ್ಯೂ ತಿಳಿಯೋಣ. ಸಿನಿಮಾದ ಕತೆ ತುಂಬ ಸಿಂಪಲ್ ಆದರೆ ಪವರ್ಫುಲ್ ಆಗಿದೆ. 2000ರಿಂದ 2010ರ ನಡುವಿನ ಮೈಸೂರು ಪಚ್ಚ ಅಪ್ಪಟ ಮಧ್ಯಮ ವರ್ಗದ ಹುಡುಗ ಬದುಕಲು ದಾರಿ ಕಾಣದೆ ಪೈರಸಿ ಸಿಡಿಗಳನ್ನು ಮಾರುತ್ತಿದ್ದಾನೆ. ಆತನ ಜೀವನದಲ್ಲಿ ನಡೆಯುವ ನಿರೀಕ್ಷಿಸುತ್ತಿರುವ ತಂದೆಯ ನಿಧನ ಮತ್ತು ರಾಜಕಾರಣಿ ಮಹೇಂದ್ರನ ಕೈಚಳಕದಿಂದ ಪಚ್ಚ ಮತ್ತು ಅವನ ಮಲ ಸೋದರ ನಾಗಪ್ಪ ಡ್ರಗ್ಸ್ ದಂಧೆಗೆ ಇಳಿಯುತ್ತಾರೆ. ದುಡ್ಡಿನ ಹಿಂದೆ ಓಡುವ ಪಚ್ಚನಿಗೆ ಕೊನೆಗೆ ಏನಾಗುತ್ತದೆ? ಇದು ಕೇವಲ ಎಮೋಷನಲ್ ಜರ್ನಿ ಕೂಡ ಹೌದು. ಸಂಜಿತ್ ಸಂಜೀವ್ ಬಗ್ಗೆ ಹೇಳಲೇಬೇಕು. ಮೊದಲ ಸಿನಿಮಾದಲ್ಲೇ ಇಷ್ಟು ಆತ್ಮವಿಶ್ವಾಸದಿಂದ ನಡೆಸುವುದು ಸುಲಭವಲ್ಲ. ಅವರ ಇತರ ನೋಡಿದರೆ ಆಗಾಗ ಸುದೀಪ್ ಸರ್ ನೆನಪಾಗುತ್ತಾರೆ. ಬರೆದಿದ್ದಾರೆ. ಇನ್ನು ಮಯೂರ್ ಪಟೇಲ್, ಕಾಜಲ್ ಕುಂದರ್, ಉಗ್ರಂ ಮಂಜು ಹೀಗೆ ಪ್ರತಿಯೊಬ್ಬರು ತಮ್ಮ ಪಾತ್ರಕ್ಕೆ ಒದಗಿಸಿದ್ದಾರೆ. ನಿರ್ದೇಶಕ ವಿವೇಕ್ ಅವರು 2000ನೇ ಇಸ್ವಿಯ ಮೈಸೂರನ್ನು ತೆರೆ ಮೇಲೆ ಕಟ್ಟಿಕೊಟ್ಟಿರುವುದು ರೀತಿ ಅದ್ಭುತ. ಆಗಿನ ಕಾಲದ ಬೈಕ್ ಕಾರುಗಳ ಬಗ್ಗೆ ಸಿನಿಮಾಗೆ ಒಂದು ನಾಸ್ಟಾಲ್ಜಿಕ್ ಫೀಲ್ ಕೊಡುತ್ತದೆ. ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಅಂದರೆ ಚರಣ್ ರಾಜ್ ಅವರ ಇದರ ಸಂಗೀತ. ಪ್ರತಿ ಸೀನ್ ಅನ್ನು ಅದು ನೆಕ್ಸ್ಟ್ ಲೆವೆಲ್ಗೆ ಕೊಂಡೊಯ್ಯುತ್ತದೆ. ಶೇಖರ್ ಚಂದ್ರ ಅವರ ಕ್ಯಾಮರಾ ವರ್ಕ್ ಮೈಸೂರನ್ನು ತುಂಬ ಸುಂದರವಾಗಿ ಸೆಳೆದಿದೆ. ಕೇವಲ 1.5 ಗಂಟೆ ಸಿನಿಮಾ ಆಗಿದ್ದರಿಂದ ಕೆಲವು ಪಾತ್ರಗಳಿಗೆ ಇನ್ನಷ್ಟು ಆಳವಾದ ಲವ್ ಸ್ಟೋರಿ ಇನ್ನೂ ಸ್ವಲ್ಪ ಡೆತ್ ಇದ್ದಿದ್ದೆ ಚೆನ್ನಾಗಿತ್ತು. ಒಟ್ಟಾರೆಯಾಗಿ ಹೇಳೋದಾದರೆ ಕಿಚ್ಚನ ಅಳಿಯನಾಗಿ ಸಂಜಿತ್ ಸಂಜೀವ್ ಭರವಸೆ ಮೂಡಿಸಿದ್ದಾರೆ. ಮಾಸ್ ಹೀರೋಗಳ ಸಾಲಿಗೆ ಈ ಸಿನಿಮಾ ವೀಕೆಂಡ್ ಬರೋ ಸೂಚನೆಯೂ ಸಿಕ್ಕಿದೆ. ನೀವು ಆ್ಯಕ್ಷನ್, ಕ್ರೈಮ್, ಡ್ರಾಮಾ ಇಷ್ಟಪಡೋದಾದರೆ ಖಂಡಿತ ಒಮ್ಮೆ ಥಿಯೇಟ್ರಿಗೆ ಹೋಗಿ ನೋಡಿ. ನಿಮಗೇನು ಅನಿಸುತ್ತದೆ? ಸಂಜಿತ್ ನಟನೆ ನಿಮಗೆ ಇಷ್ಟವಾಯಿತಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಮುಂದಿನ ರಿವ್ಯೂನಲ್ಲಿ ಸಿಗೋಣ. ನಮಸ್ಕಾರ ಸ್ನೇಹಿತರೆ.